ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೆಲವು ಗಂಟೆಗಳ ಹಿಂದೆ ಮೂಗಿನಿಂದ ಸ್ವಲ್ಪ ರಕ್ತ ಸೋರಿತ್ತು. ಇವಾಗ ಏನೂ ಸಮಸ್ಯೆ ಇಲ್ಲ. ENT ಸ್ಪೆಷಲಿಸ್ಟ್ ಕೂಡ ನೋಡಿದ್ದಾರೆ. ನಾನು ಕೂಡ ಹಾರ್ಟ್ ಚೆಕಪ್ ಮಾಡಿದೆ, ಎಕೋ ಟೆಸ್ಟು, ECG ಟೆಸ್ಟ್ ಎಲ್ಲ ಮಾಡಿದೆ, ಎಲ್ಲ ನಾರ್ಮಲ್ ಇದೆ. ಇನ್ನೊಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆನಲ್ಲಿ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ಇಲ್ಲ, ಏನಾಗುತ್ತೆ ಅಂದರೆ ಅವರಿಗೆ ಬ್ಲಡ್ ಥಿನ್ನರ್ ಮೆಡಿಸಿನ್ಸ್ ಕೊಡ್ತಾ ಇದ್ದೀವಿ. ಅದು 5 mg ಡೈಲಿ 2 ಟ್ಯಾಬ್ಲೆಟ್ ಕೊಡ್ತಾ ಇದೆ. ಸೊ ಯಾವಾಗಲೂ ಅಷ್ಟೇ, ಕೆಲವರಿಗೆ ಈ ಮಾತ್ರೆ ತೆಗೆದುಕೊಳ್ತಕ್ಕಂಥ ಸಮಯದಲ್ಲಿ ಕೆಲವರಿಗೆ ಮೂಗಿನಿಂದ ರಕ್ತ ಬರ್ಬೋದು, ಬ್ಲೀಡಿಂಗ್ ಆಗ್ಬೋದು. ಇನ್ನೊಂದು ಏನಾಗುತ್ತೆ ಅಂದರೆ ಇದು ಗಾಳಿ, ಈಗೇನಾದರೂ ತುಂಬ ಗಾಳಿ ಏರ್ ಕಂಡೀಷನ್ನಿಂದ ಆಗ್ಬೋದು, ಅಥವಾ ಬೇರೆ ನಾವು ಓಪನ್ ವೆಹಿಕಲಲ್ಲಿ ಪ್ರಯಾಣ ಮಾಡ್ತಕ್ಕಂಥ, ರೋಡ್ ಶೋ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಡ್ರೈ ಆಗುತ್ತೆ. ಈ ಮೂಗಲ್ಲಿ ಸಣ್ಣ ಪುಟಾಣಿ ರಕ್ತನಾಳಗಳಿರುತ್ತೆ, ನೇಸಲ್ ಮಿಕೋಸ ಅಂತ ಹೇಳ್ತೀವಿ ನಾವು. ಅದು ಒಣಗಬಾರ್ದು, ಡ್ರೈ ಆಗಬಾರ್ದು. ಒಂದೊಂದು ಸರಿ ಅದು ಡ್ರೈ ಆದರೆ ಏನಾಗುತ್ತೆ, ಈ ರೀತಿ ಒಂದೊಂದು ಸರಿ ಅಪರೂಪಕ್ಕೆ ಬ್ಲೀಡಿಂಗ್ ಆಗುತ್ತೆ. ಸೊ ಅವರ ಯಾವುದೂ ಏನು ಚಿಂತೆ ಮಾಡೋಂಗಿಲ್ಲ, ಯಾರೂ ಆತಂಕ ಮಾಡೋಂಗಿಲ್ಲ. ಸೊ ಇನ್ನೊಂದು ಮುಕ್ಕಾಲು ಗಂಟೆ, ಅರ್ಧ ಗಂಟೆಯಲ್ಲಿ ಅವರು ಮನೆಗೆ ಹೋಗ್ತಾರೆ. ಸೊ ನಾಳೆ ಬೆಳಗ್ಗಿನ ಜಾವ 5:15ಗೆ ಡೆಲ್ಲಿಗೆ ಪ್ರಯಾಣ ಮಾಡ್ತಾರೆ. ರೆಸ್ಟ್ ಏನಾದರೂ ಬೇಕು ಅಂತ ಏನಿಲ್ಲ, ಇದಕ್ಕೇನು ರೆಸ್ಟ್ ಬೇಕಾಗೋದಿಲ್ಲ. ಇಲ್ಲ ಇಲ್ಲ, ಹಿಂದೆ ಬಹುಶಃ 1.5 ವರ್ಷದಿಂದ ಇಂಗ್ಲೆಂಡ್ಗೆ ಹೋದಂಥ ಸಂದರ್ಭದಲ್ಲಿ, ಈಗ ಅದು ತುಂಬ ಕೋಲ್ಡ್ ವೆದರ್ ಇದ್ದಾಗ ಗಾಳಿ ನೋಡ್ಬೋದು, ಶೀತದ ಗಾಳಿ ಒಂಥರ ಮೈ ಕೊರೆಯುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಈ ಮೂಗಲ್ಲಿ ಇರತಕ್ಕಂಥ ಈ ನೇಸಲ್ ಮಿಕೋಸ ಮತ್ತು ಕ್ಯಾಪಿಲರೀಸು ಓಪನ್ ಅಪ್ ಆಗುತ್ತೆ, ಡ್ರೈ ಆಗಬಾರ್ದು ಅಷ್ಟೇ. ಸೊ ಇದೇನು ಆತಂಕ ಪಡತಕ್ಕಂಥ ವಿಚಾರ ಇಲ್ಲ. ಪ್ರಿಕಾಷನ್ಸು, ಈಗ ಟ್ಯಾಬ್ಲೆಟ್ನ ನಾವು ಸ್ವಲ್ಪ ರೆಡ್ಯೂಸ್ ಮಾಡ್ತೀವಿ. ಇನ್ನು ಯಾವಾಗಲೂ ಅಷ್ಟೇ ಈ ಏರ್ ಕಂಡೀಷನ್ಡ್ ವ್ಯವಸ್ಥೆ ಇದ್ದಂಥ ಸಂದರ್ಭದಲ್ಲಿ ನೇರವಾಗಿ ನಿಮ್ಮ ಮುಖದ ಮೇಲೆ ಗಾಳಿ ಬೀಳಬಾರ್ದು ಅಷ್ಟೇ. ಅದರ್ವೈಸ್ ಏನಿಲ್ಲ, ಎಲ್ಲ ರೀತಿ ಕೆಲಸ ಮಾಡ್ಬೋದು. ಯಾವುದೇ ಒಂದು ಈಗ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಈಗ ಯಾವ ರೀತಿ ಕೆಲವು ಕಡೆ ಎಲ್ಲ ಮೀಟಿಂಗ್ಗಳು ಅಟೆಂಡ್ ಮಾಡ್ತಾ ಇದ್ದಾರೆ, ಅದೆಲ್ಲ ಅದೇ ರೀತಿ ಅದೇ ಇಂಟೆನ್ಸಿಟಿಲಿ ಕಂಟಿನ್ಯೂ ಮಾಡ್ಬೋದು. ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆಮೇಲೆ ಬ್ಲಡ್ ಪ್ರೆಷರ್ ಕೂಡ ನಾರ್ಮಲ್ ಇದೆ. ಕೆಲವರಿಗೆ ಏನಾಗುತ್ತೆ, ತುಂಬ ಹೈ ಬ್ಲಡ್ ಪ್ರೆಷರ್ ಆದರೂ ಮೂಗಲ್ಲಿ ರಕ್ತ ಬರ್ಬೋದು. ಅವ್ರ ಬ್ಲಡ್ ಪ್ರೆಷರ್ ಈಗ ನಾರ್ಮಲ್ ಇದೆ, 130/80 ಇದೆ. ಏನಿಲ್ಲ, ಈಗೇನಾಗುತ್ತೆ, ಕೆಲಸದ ಒತ್ತಡ, ಅವ್ರಿಗೆ ಒತ್ತಡ ಇದ್ರೇ BP ಕಡಿಮೆ ಆಗೋದು.